ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗಿದ್ದೀರಿ? ನಾನು ಚೆಂದಿದ್ದೀನಿ. ಇವತ್ತು ಮೊಳಕೆ ಕಟ್ಟಿದ್ದು ಹುಳಿ ಸಾಂಬಾರು ಮಾಡತ್ತೀನಿ. ಇದು ನೈಟ್ ನೆನೆಸಿಟ್ಟಿದೆ ರೀ. ಮುಂಚೆನ ಮತ್ತು ಒನ್ ಡೇ ಒನ್ ನೈಟ ಹಾಗೆ ಒಂದು ಬಟ್ಟೆ ಹಾಕಿ ಕಟ್ಟಿಟ್ಟಿದೆ. ಅದು ಚಂದ ಮೊಳಕೆ ಬಂದ ನೋಡ್ರಿ. ಈಗ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳತ್ತೀನಿ. ಏನಂತಂದ್ರೆ ಬೆಳ್ಳುಳ್ಳಿ, ಟೊಮೊಟೊ, ಕೊತ್ತಂಬರಿ ಮತ್ತು ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ಮತ್ತು ಉಳ್ಳಾಗಡ್ಡಿ, ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕೊಲತ್ತೀನಿ ಮತ್ತು ಸ್ವಲ್ಪ ಧನಿಯಾ ಪುಡಿ ಹಾಕೊಲತ್ತೀನಿ ಮತ್ತು ಸ್ವಲ್ಪ ಸಾಂಬಾರು ಪೌಡ್ರ್ ಇಷ್ಟು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಚಂದ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕ್ರಿ. ನೋಡಿರಿ, ನೀರು ಜಾಸ್ತಿ ಹಾಕೋದು ಬೇಡ, ಸ್ವಲ್ಪ ಚಂದ ಪೇಸ್ಟ್ ಆಗಸ್ತರ ಅಷ್ಟು ನೀರು ಹಾಕ್ಕೊಡ್ರಿ. ಈಗ ಒಂದು ಕುಕ್ಕರ್ ಇಟ್ಟೀನಿ, ಅದಕ್ಕೆ ಎಣ್ಣೆ ಹಾಕ್ಕೊಳತ್ತೀನಿ. ಅದಕ್ಕೆ ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು ಮತ್ತು ಉಳ್ಳಾಗಡ್ಡೆ ಹಾಕ್ಕೊಂಡಿನಿ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕ್ರಿ, ಉಳ್ಳಾಗಡ್ಡೆ ಏನು ಜಾಸ್ತಿ ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ಹಾಕೋರಿ. ಆಮೇಲೆ ಅದ್ರ ಸರಿ ತರಕಾರಿ ಏನೂ ಹಾಕ್ಲತ್ತಿಲ್ಲ, ಬರೀ ಇದು ಆಲೂಗಡ್ಡೆ ಅಷ್ಟೇ ಹಾಕ್ಕೊಂಡಿನಿ. ಇವಾಗ ಉಳ್ಳಾಗಡ್ಡೆ ಹಾಕ್ಕೊಂಡ್ಮೇಲೆ ಇವಾಗ ಇವು ಕಾಳು ಹಾಕ್ಕೋಬೇಕು. ಇದು ಸ್ವಲ್ಪ ಎಣ್ಣೆಗೆ ಚಂದ ಫ್ರೈ ಮಾಡ್ಕೊರಿ. ಆಮೇಲೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಹಾಕ್ಕೊಳತ್ತೀನಿ. ಅರಿಶಿಣ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಮತ್ತು ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಎಣ್ಣೆಗೆ ಚಂದ ಫ್ರೈ ಆಗ್ಬೇಕ್ರಿ, ಹಾಗಾಗಿ ಚಂದ ಫ್ರೈ ಮಾಡ್ಕೊರಿ. ಆಮೇಲೆ ಇದಾದ್ಮೇಲೆ ಈಗ ರುಬ್ಬಿರೋ ಮಸಾಲೆ ಎಲ್ಲ ಈಗ ಹಾಕ್ಕೋಬೇಕ್ರಿ. ಅದಕ್ಕೆ ಸಾಂಬಾರಂತೂ ಮಸ್ತ್ ಆಯ್ತದ್ರಿ. ಮುದ್ದೆ ಸರಿ ಊಟ ಮಾಡೋರಂತೂ ನನಗೆ ತರಕಾರಿ ಸಾಂಬಾರು ಈ ಸಾಂಬಾರು ಅಂದ್ರೆ ಭಾಳ ಇಷ್ಟ. ಒಂದು ಸರಿ ಟ್ರೈ ಮಾಡಿರಿ. ನೋಡ್ರಿ, ಇದು ಮಸಾಲೆನೂ ಒಂದು 2-3 ನಿಮಿಷ ಎಣ್ಣೆಗೆ ಫ್ರೈ ಮಾಡ್ಕೊರಿ. ಆಮೇಲೆ ಆ ಮಸಾಲೆ ರುಬ್ಬಿದ್ದು ಜಾರ್ನಾಗೆ ನೀರು ಹಾಕ್ಕೊಳತ್ತೀನಿ. ನೀರು ಹಾಕ್ಕೊಂಡು ಒಳಗೆ ಹಾಕ್ಕೊಳತ್ತೀನಿ. ಇವಾಗ ನೋಡ್ಕೊರಿ, ನಿಮ್ಗೆ ಎಷ್ಟು ಸಾಂಬಾರು ಬೇಕು ತಿಕ್ನೆಸ್ ನೋಡಿಕೊಂಡು ನೀರು ಹಾಕ್ಕೊಡ್ರಿ. ನೋಡಿರಿ, ಇಷ್ಟು ಹಾಕ್ಕೊಂಡಿನಿ. ಆಮೇಲೆ ಹೀಗೆ ಉಪ್ಪು ಖಾರ ಒಂದು ಸರಿ ಚೆಕ್ ಮಾಡ್ಕೊರಿ. ಚೆಕ್ ಮಾಡ್ಕೊಂಡು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ನೋಡಿರಿ, ಲೀಡ್ ಕ್ಲೋಸ್ ಮಾಡಿದ್ರೆ ಮುಗೀತು. ನೋಡಿರಿ, ಸಾಂಬಾರು ರೆಡಿ ಆಗ್ಯದ. ನಮ್ಮ ಮನೆಯವರು ಸ್ವಲ್ಪ ಸಾಂಬಾರು ಗಟ್ಟಾದ್ರೆ ತಿನ್ನಲ್ಲ, ಹಾಗಾಗಿ ಸ್ವಲ್ಪ ನಾನು ತೆಳ್ಳಗೆ ಮಾಡೀನಿ. ಆಮೇಲೆ ಅದೆಲ್ಲ ಮಾಡಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದೆವು. ಮತ್ತು ನಮ್ಮ ಮನೆಯವ್ರು ಸಜ್ಜಿ ಕಡೆ ಹೋಗಿ ಸ್ವಲ್ಪ ಹಣ್ಣು ತರಕಾರಿ ಎಲ್ಲ ತೊಗೊಂಬಂದ್ರಿ. ತರಕಾರಿ ಎಲ್ಲ ಖಾಲಿ ಆಗಿತ್ತು. ಮೆಂತ್ಯ ಪಲ್ಯ, ಕೊತ್ತಂಬರಿ, ಪುದೀನ, ಪಾಲಕ ಅದನ್ನು ತೊಗೊಂಬಂದಿರು. ಹಂಗೆ ನಮ್ಮ ಹುಡುಗರೆಲ್ಲ ಕಲ್ಲಂಗಡಿ ಕಟ್ ಮಾಡಿಕೊಡು ಪಪ್ಪ ಅಂತ ಹೇಳಿದ್ರು. ಅದಕ್ಕೆ ಅದು ತೊಗೊಂಡು ಹೋದರು. ಇವಾಗ ನಾನು ತರಕಾರಿ ಎಲ್ಲ ಸೈಡಿಗೆ ತಂದ ತಕ್ಷಣ ಕವರ್ಲಿಂದ ತೆಗೆದು ಇಡತ್ತೀನಿ ರೀ. ಈಗ ಅದೆಲ್ಲ ಬಿಡಿಸ್ಬೇಕು. ತರಕಾರಿ ತರೋದೊಂದು ಕೆಲಸ ಆದ್ರೆ ಅದೊಂದು ಬಿಡಿಸಿಡೋದೊಂದು ಕೆಲಸ ಅದು. ಆಮೇಲೆ ನಮ್ಮ ಮನೆಯವ್ರು ಇದು ಕಲ್ಲಂಗಡಿ ಕಟ್ ಮಾಡತ್ತಿರು, ಹಾಗಾಗಿ ನಾನು ಸ್ವಲ್ಪ ಅದಕ್ಕೆ ಮಸಾಲೆ ರೆಡಿ ಮಾಡತ್ತೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಮಸಾಲೆ ಖಾರ ಹಾಕ್ಕೊಂಡಿನಿ. ಚಾಟ್ ಮಸಾಲ ಇರಲಿಲ್ಲ ರೀ, ಹಾಗಾಗಿ ಇದೇ ತೊಗೊಂಡಿನಿ. ಕಲ್ಲಂಗಡಿ ಹಣ್ಣು ಹೆಂಗಾಗಿತ್ತಂದ್ರೆ ಒಂದು ಸೈಡ್ ಸ್ವಲ್ಪ ನೋಡಿರಿ, ಈ ಸೈಡ್ ವೈಟ್ ಕಾಣತ್ತದಲ್ಲ, ಅದು ಸ್ವಲ್ಪ ಬಿಸಿಲು ಬಡ್ದಿತ್ತು, ಒಳಗೆ ವೈಟ್ ಇತ್ತು. ಅಷ್ಟೊಂದು ಸರಿ ಇರಲಿಲ್ಲ ರೀ ಕಲ್ಲಂಗಡಿ, ಟೇಸ್ಟ್ನೂ ಅಷ್ಟೊಂದು ಇರಲಿಲ್ಲ. ಆಮೇಲೆ ಕಲರ್ನೂ ಒಂಥರ ವೈಟಾಗಿತ್ತು. ನೋಡಿರಿ, ಕಲರ್ ವೈಟ್ ಇತ್ತು. ಟೇಸ್ಟ್ನೂ ಅಷ್ಟೊಂದು ಚೆಂದ ಇದ್ದಿಲ್ಲ ತೊಗೊಂಬಂದಿರು. ಬಟ್ ಅಲ್ಲೇ ಓಪನ್ ಮಾಡಿ ನೋಡಬೇಕಿತ್ತು, ಅವ್ರು ಓಪನ್ ಮಾಡಿ ನೋಡಿರಲಿಲ್ಲ, ಹಾಗಾಗಿ ಹಾಗೆ ತೊಗೊಂಬಂದಾರ. ನಾ ಅದೇ ಕಾಮಿಡಿ ಮಾಡ್ತಾಯಿದ್ದೆ, ಅವ್ರು ಅಂಗಡಿ ಇಟ್ಟವ್ರ ಮೇಲೆ ಭರವಸೆ ಮಾಡ್ಕೊಂಡು ತೊಗೊಂಬಂದ್ರಿ ಅಂತ ಹೇಳತ್ತಿದ್ದಾನ. ಆಮೇಲೆ ನಮ್ಮ ಮನೆಯವ್ರು ನಿಧಾನ ಕಟ್ ಮಾಡತ್ತಿರೋ, ಹಾಗಾಗಿ ಸರಿ ಕೊಡ್ರಿ ಅಂತ ಹೇಳ್ಕಸಿಂದ ಎಲ್ಲ ತೊಗೊಂಡು ನಾನೇ ಕಟ್ ಮಾಡಿದ್ರಿ. ಎಷ್ಟೊತ್ತನಕ ಕೆಳಗೆ ಹೋಗಿನ್ರಿ ಆಟ ಆಡೋಕೆ, ಹಾಗಾಗಿ ಈಗ ಬಂದೆ. ನೋಡ್ರಿ, ನಾನೇ ಕಟ್ ಮಾಡೀನಿ. ಈ ಥರ ಅವ್ರು ನಿಧಾನಕ್ಕೆ ಮಾಡ್ಲತ್ತಿರ, ಹಂಗೆ ತೊಗೊಂಡು ನಾನೇ ಕಟ್ ಮಾಡ್ದೆ.
ಇವಾಗ ಬ್ಯಾಸ್ಗೆ ಸ್ಟಾರ್ಟ್ ಆಯ್ತು ರೀ, ಹಾಗಾಗಿ ಸ್ವಲ್ಪ ಮಸ್ಕ್ ಮೆಲನ, ಕಲ್ಲಂಗಡಿ, ವಾಟರ್ ಮೆಲನ ಸ್ವಲ್ಪ ಜಾಸ್ತಿ ತೊಗೋಬೇಕು, ನೀರಿರೋದು ಫ್ರೂಟ್ಸ್ ಎಲ್ಲ. ಇವಾಗ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ರಿ, ಹಾಗಾಗಿ ಹಣ್ಣು ಅಷ್ಟೊಂದು ಕಲ್ಲಂಗಡಿ ಹಣ್ಣೆಲ್ಲ ಅಷ್ಟೊಂದು ಚೆಂದ ಬರಲ್ಲ, ಒಂಥರ ಟೇಸ್ಟೇ ಒಂಥರ ಚೆಂದ ಇದ್ದಿದ್ದಿಲ್ಲ. ಆಮೇಲೆ ನನ್ನ ದೊಡ್ಡ ಮಗ ಬಾರ ತಿನ್ಬಾ ಅಂದ್ರೆ ಅವ್ನಿಗೆ ಯಾಕೋ ಇಷ್ಟ ಆಗಿಲ್ಲ, ನಾವು ಅಲ್ಲ ಅಂತ ಹೇಳಿದನು. ನಾವೇ 3 ಜನನೇ ಕುಂತಿದ್ದೆವು. ಆಮೇಲೆ ಇದೆಲ್ಲ ತಿಂದು ಇದೆಲ್ಲ ಕ್ಲೀನ್ ಮಾಡಿಕೊಂಡು, ಆಮೇಲೆ ನನಗೀಗ ತರಕಾರಿ ತಂದಿದ್ದಲ್ರಿ ಅದೆಲ್ಲ ಈಗ ಕ್ಲೀನ್ ಮಾಡ್ಕೊಂಡು ಕುಂತಿದ್ದೆ. ತರಕಾರಿಗೆಲ್ಲ ತಂದ್ರೆ ಯಾರೂ ಹೆಲ್ಪ್ ಮಾಡಲ್ರಿ, ನಾ ಒಬ್ಬಾಕಿನೇ ಮಾಡ್ತೀನೆಲ್ಲ. ಹುಡುಗರು ಅಷ್ಟೇ, ಆಮೇಲೆ ನಮ್ಮ ಮನೆಯವರು ಅಷ್ಟೇ. ನೋಡ್ರಿ ಬಾಕ್ಸ್ ಎಲ್ಲ ನಾನು ಫ್ಲಿಪ್ಕಾರ್ಟಿಂದ ತರಿಸೀನಿ. ನಾನು ತರಕಾರಿ ಎಲ್ಲ ಸೊಪ್ಪದ್ದು ಮತ್ತು ಏನು ತಂದ್ರೂ ತೊಳೆಯಲ್ರಿ, ತಂದ ತಕ್ಷಣ ಹಾಗೆ ಇಡ್ತೀನಿ. ಅಡುಗೆ ಮಾಡೋ ಟೈಮಿಗೆ ಅಷ್ಟೇ ತೊಳೆದ ಕೇಸಿಂದ ಅಡುಗೆ ಮಾಡ್ಕೊತೀನಿ. ಯಾಕಂದ್ರೆ ತೊಳೆದ್ಮೇಲೆ ಮತ್ತೊಂದು ಬಟ್ಟೆ ತೊಗೊಂಡು ಡ್ರೈ ಮಾಡಿಸಿ ಇಡೋಕ್ಕೆಲ್ಲ ಟೈಮ್ ಹಿಡಿತದೆ, ಹಾಗಾಗಿ ನನಗೆ ಇಷ್ಟ ಆಗಲ್ಲ. ನೋಡ್ರಿ ಈ ಥರ ತಂದ ತಕ್ಷಣ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಟಿಶ್ಯೂ ಪೇಪರ್ ಹಾಕಿ ಬಾಕ್ಸ್ನ ಹಾಕಿ ಕ್ಲೋಸ್ ಮಾಡಿಡ್ತೀನಿ. ಹಂಗಾಯ್ತಂದ್ರೆ ಏನೂ ಆಗಲ್ಲ, ಈ ಥರ ಇಟ್ಟೇವಂತಂದ್ರೆ. ಆಮೇಲೆ ಶುಂಠಿ ಕ್ಲೀನೇ ಇತ್ತು ರೀ, ಅಷ್ಟು ಮಣ್ಣು ಹತ್ತಿನೇನು ಇರಲಿಲ್ಲ, ಹಾಗಾಗಿ ಅದು ಎಲ್ಲ ಬಾಕ್ಸ್ನ ಹಾಕ್ಕೊಂಡ. ನೋಡಿರಿ ಇದೂ ಅಷ್ಟೇ, ಇದನ್ನು ಫ್ಲಿಪ್ಕಾರ್ಟಲ್ಲಿ ತರಿಸೀನಿ. ಸಂಡೇ ಒಂದಿನ ರಜೆ ಇತ್ತು ಅಂತಂದ್ರೆ ಎಲ್ಲ ಕೆಲಸ ಅವತ್ತು ನಮ್ಮ ಮನೆಯವ್ರು ಸ್ವಲ್ಪ ಹಾಫ್ ಡೇ ಡ್ಯೂಟಿಗೆ ಹೋಗಿ ಬಂದ್ರಿ, ಹಾಗಾಗಿ ಎಲ್ಲ ಆವಾಗ ಮುಗಿಸ್ಕೊಂಬಂದು ಕಟ್ಟಿಂಗ್ ಮಾಡಿಕೊಂಡು ಸ್ನಾನ ಮಾಡಿ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಆಮೇಲೆ ತರಕಾರಿ ಆಯಿತು, ಹಣ್ಣಾಯಿತು, ಈ ಥರ ತರಕ್ಕೆ ಹೋಗಿದ್ರು. ಆಮೇಲೆ ಗಾಡಿ ಸರ್ವಿಸಿಗೆ ಬಿಡಬೇಕಾಗಿತ್ತು ನನ್ನ ಗಾಡಿ, ಹಾಗಾಗಿ ಅದು ಬೇರೆ ಮಾಡೋಕ್ಕೆ ಹೋಗಿರು. ನೋಡಿರಿ ಎಲ್ಲ ತರಕಾರಿ ಎಲ್ಲ ಈಗ ಬಿಟ್ಸ್ ಎಲ್ಲ ರೆಡಿ ಮಾಡಿ ಬಾಕ್ಸ್ನ ಹಾಕಿಟ್ಟಿನಿ. ಈಗ ಫ್ರಿಜ್ನಾಗ ಇಟ್ಟು ರೆಡಿ ಮಾಡಿಟ್ಟಿನಿ. ಆಮೇಲೆ ನಾ ಇಷ್ಟು ಮಾಡೋಷ್ಟೊತ್ತಲ್ಲಿ ನನ್ನ ದೊಡ್ಡ ಮಗ ಮತ್ತು ನಮ್ಮ ಮನೆಯವ್ರು ಹೋಗಿ ಜೋಳ ಗೋಧಿ ಎರಡೂ ಬೀಸ್ಕೊಂಬಂದರು. ಒಂದು ವಾರ ಆಯಿತು ರೆಡಿ ಮಾಡಿ ಇಟ್ಟಿದೆ, ಬಟ್ ಅವ್ರಿಗೆ ನಮ್ಮ ಮನೆಯವ್ರಿಗೆ ಫ್ರೀ ಇರಲಿಲ್ಲ, ಹಾಗಾಗಿ ಲೇಟ್ ಮಾಡಿ ಹೊಂಟರು. ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದೆ. ಇವತ್ತೆಲ್ಲ ಹೋಗಿ ಇಬ್ಬರು ಹೋಗಿ ಬೀಸ್ಕೊಂಬಂದರು. ಹಿಟ್ಟು ಚೆಂದ ಹಾಕಿರು, ಜೋಳದ ಹಿಟ್ಟನೂ ಅಷ್ಟೇ ಗೋಧಿ ಹಿಟ್ಟನೂ ಅಷ್ಟೇ ಚೆಂದ ಹಾಕಿರು. ಇದು ಜೋಳದ ಹಿಟ್ಟಿಗೆ 1-1.5 ತಿಂಗಳು ಇಟ್ರೂ ಜಿಗಿ ಹೋಗಲ್ರಿ, ಚೆಂದ ಇರ್ತದೆ. ನಾವೆಲ್ಲ ಗೋಧಿ ಜೋಳ ಎರಡೂ ಊರ ಕಡೆಯಿಂದ ತೊಗೊಂಬರ್ತೇವೆ, ಊರಾಗ ಬೆಳೆದಿಂದು. ನೋಡ್ರಿ ಆಮೇಲೆ ನೀರು ಖಾಲಿ ಆಗಿ ನೀರು ತೊಗೊಂಬಂದರು. ನೋಡಿರಿ ಈ ಥರ ಇತ್ತು ನಮ್ಮ ಸಂಡೇ. ಆಮೇಲೆ ನಾನು 3-4 ದಿವಸ ಗೋಧಿ ತೊಳೆದ್ಬಿಟ್ಟು ಬಾಲ್ಕನಿಯಾಗ ಒಣಗಾಕಿದೆ. ನೋಡ್ರಿ ನಮ್ಮ ಪಾರಿವಾಳಗಳೆಲ್ಲ ಮನೆಗೆ ಬಂದವ, ಅವು ಈಗ ಅವು ಹಸುವಾಗ್ಯಾವ, ಅಲ್ಲಿ ಕಾಳಿಲ್ಲ. ಮತ್ತು ಆಮೇಲೆ ಹೋಗಿ ನಾನೇ ಸ್ವಲ್ಪ ಕಾಳು ಮತ್ತು ನೀರು ಇಟ್ಬಿಟ್ಟು ಬಂದೆ. ಇವಾಗ ನೀವು ಅಷ್ಟೇ ಫ್ರೆಂಡ್ಸ, ನಿಮ್ಮ ಬಾಲ್ಕನಿ ಆಗಲಿ ಮತ್ತು ಮ್ಯಾಳಿ ಮೇಲಾಗಲಿ ಒಂದು ಬಟ್ಲಾಗ ನೀರು ಮತ್ತು ಕಾಳುಗಳಿಟ್ಟು ಬರ್ರಿ, ಯಾಕಂದ್ರೆ ಬ್ಯಾಸ್ಗೆಗೆ ನೀರು ಸಿಗಲ್ಲ, ಅವಕ್ಕೆಲ್ಲ ಈಗ ನೀರು ಜಾಸ್ತಿ ಸಿಗಲ್ರಿ, ಹಾಗಾಗಿ ಇಡ್ರಿ. ಆಮೇಲೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಂಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.